ನೀವು ನೋಡ್ತಿದ್ದಂಗೆ ಇಲ್ಲಿ ಹೊಸ IT ಪಾರ್ಕ್ ಆಗ್ತಿದೆ. ಆಮೇಲೆ ಈ ಲೈಟ್ಸ್ ಏನಕ್ಕೆ ಅಂದರೆ ವರ್ತೂರ್ ಜಾತ್ರೆ ಇದೆ, ಸೊ ಅದಕ್ಕೋಸ್ಕರ ಈ ಲೈಟ್ಸ್ ಹಾಕಿದ್ದಾರೆ. ಇವತ್ತು ವೆಲ್ಕಮ್ ಟು ನ್ಯೂ ಬ್ಲಾಗ್. ಇವತ್ತು ಎಲ್ಲಿ ಹೋಗ್ತಿದ್ದೇವೆ ಅಂದರೆ ನಾರಾಯಣದುರ್ಗ ಹನುಮಾನ್ ಟೆಂಪಲ್ ಹೊಸೂರು ಹತ್ರ ಇದೆ. ಥ್ಯಾಂಕ್ಸ್ ಟು ಫೋಕ್ಸ್ ಆ್ಯಂಡ್ ವೀಲ್ಸ್ ಅವ್ರ ವಿಡಿಯೋ ನೋಡಿಬಿಟ್ಟು, ಸೊ ನಾನು ಇವತ್ತು ಹೇಗಿದ್ದರೂ ಶನಿವಾರ ಆಂಜನೇಯನ ಭಕ್ತ, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೇವೆ. ಮುಂದೆ ರೈಡಲ್ಲಿ ಹೋಗ್ತಾ ಮತ್ತೆ ಮಾತಾಡೋಣ. ಸೊ ಬೇಸಿಕಲಿ ಒಂದು ಟೋಲ್ ಇದೆ, ಯಾವುದು ಅಂತ ಗೊತ್ತಾಗ್ತಿಲ್ಲ. ಈ ಟೋಲ್ ಪಾಸ್ ಮಾಡಿಬಿಟ್ಟೆ ಹೋಗಬೇಕು. ಬಟ್ ಇದು ಹೊಸೂರು ಹತ್ರ ಇರೋ ಹೈವೇ, ಇದು ಹೈವೇ ರೋಡಲ್ಲಿ ಹೋಗ್ಬೇಕು. ನೀವು ನೋಡ್ತಿದ್ದಂಗೆ ಇನ್ನು 8 ಕಿಲೋಮೀಟ್ರ್ ಇದೆ. ಕಟ್ಟರ್ ರೋಡ್ ಅದಾಗಿದೆ ಮಾತ್ರ ರೋಡ್. ಐ ನೋ ವಿಂಡ್ ಬ್ಲಾಸ್ಟ್ ಬರುತ್ತೆ ಅಂತ, ಬಟ್ ಸ್ಟಿಲ್ ಐ ಆಮ್ ರೆಕಾರ್ಡಿಂಗ್. ಓಕೆ, ಯಾಕೋ ಸ್ಲೋ ಡೌನ್ ಮಾಡ್ಕೊಂಡ್ರು. ಸ್ಲೋ ಡೌನ್. ವಾಟ್ ಹ್ಯಾಪನ್? ಏನಾಯಿತು? ಯಾರು ಗೊತ್ತಿಲ್ಲ. ಏಕೆ ಹತ್ರ ಬೇರೆ ಯಾವುದೂ ಇಲ್ಲ, ಮೋಸ್ಟ್ಲಿ ಅಲ್ಲೇ ಇರಬೇಕು. ನೀವೇನು ವೈಸರ್ ತಕೊಂಡು ಹೊಡಿತಿದ್ದೀರಾ? ಕಣ್ಣು ಹಾಕವೆ, ವೈಸರ್ ಹಾಕ ಹೊಡಿಬೇಕು. 6 ಕಿಲೋಮೀಟ್ರು. ಇಲ್ಲಿ ಒಳಗೆ ಎಲ್ಲಾರ ಇದ್ರೆ ಹೋಗೋಣ ಬನ್ನಿ. ಹಾಂ, ನೀವು ಮುಂದೆ ಬಂದ್ರೆ ಅನ್ಸುತ್ತೆ. ಇಲ್ಲೈತೆ ನೋಡಿ ಬ್ರೋ, ಈ ರೋಡ್ ತಾನೆ ನೀವು ಹೇಳ್ತೀರ? ಹಾಂ, ಆ ರೋಡಲ್ಲೇ ಹೋಗೋಣ ನಡ್ರಿ. ಆಯ್ತು ನಡ್ರಿ. ನೀವು ನೋಡ್ತಿದ್ದಂಗೆ ದೇವಸ್ಥಾನದ ಎಂಟ್ರೆನ್ಸ್ ಇದೆ. ತೆಂಡುಗ್ರಾಮ್ ಅಂತ ಒಂದು ಊರು ಬರುತ್ತೆ. ಆ ಊರಿಂದ ಒಳಗಡೆ ಶಾರ್ಟ್ ಕಟ್ ಇದೆ, ಅಂದರೆ ಶಾರ್ಟ್ ಕಟ್ ಅಂದರೆ ರೋಡ್ ಇದೆ. ಸೊ ಓಕೆ, ಬೇಸಿಕಲಿ ಎಲ್ಲೋದನಪ್ಪ? ಓಕೆ, ಒಳಗೆ. ಮೈ ಘಾಟ್ ಫುಲ್ಲಿ ಆಫ್-ರೋಡ್ ಬ್ರಾ, ಫುಲ್ಲಿ ಆಫ್-ರೋಡ್ ಐತಾ? ಹೋಗೋಣ, ಮುಂದಕ್ಕೆ ಹೋಗೋಣ ನಡ್ರಿ. ಹೋಗೋಣ ಅಂದರೆ ಆಗ ಅದು ಹೋಗೋಷ್ಟು ದೂರ ಹೋಗೋಣ. ಗೈಸ್, ಫುಲ್ಲಿ ಆಫ್-ರೋಡ್. ನಾನು ಬೇಗ ಆಫ್-ರೋಡಿಗೆ ಹೇಳಿ ಮಾಡಿಸಿದ ಗಾಡಿ ಎಲ್ಲ ಬೇರೆ. ಲಾಸ್ಟ್ ಟೈಮ್ ಅಂಬಾಜಿ ದುರ್ಗದಲ್ಲಿ ನೋಡಿದ್ದೀರಲ್ಲ, ಎದ್ನೋ ಬಿದ್ನೋ ಅನ್ನಂಗೆ ಹೋಗಿದ್ದೆ. ಸೊ ಬೇಸಿಕಲಿ ಇಲ್ಲೂ ಸ್ವಲ್ಪ ನಿಧಾನನೇ ಹೊಡಿಬೇಕು. ಈ ಕಡೆ ನೋಡಿ, ನಾನು ನೋಡೋ ಪ್ಲೇಸಸಲ್ಲಿ ಯಾರೂ ಇರಲ್ಲ. ಕ್ರೇಜಿ ಅಲ್ವಾ? ತುಡಿ ಗುರು, ಊರ್ಯಾರು ಗುರು, ಹಂಗೋದಾ? ಧೂಳ ಆರಿಸ್ಕೊಂಡು ಹೋಗ್ಬಿಟ್ಟ ಗುರು. ರಾಯಲ್ ಎನ್ಫೀಲ್ಡ್ ಏನೇನ್ರಿ, ಆಫ್ ರೋಡಲ್ಲಿ ಬೇರೆ ಮಾತೇ ಇಲ್ಲ ಅದಕ್ಕೆ. ಐ ಮೀನ್ ಬೇರೆ ಬೈಕ್ಸ್ ಇದೆ, ಬಟ್ ಟು ಬಿ ಫ್ರ್ಯಾಂಕ್, ರಾಯಲ್ ಎನ್ಫೀಲ್ಡ್ ಇಸ್ ಎ ಗುಡ್ ಬೈಕ್ ಇನ್ ದ ಟರ್ಮ್ಸ್ ಆಫ್ ಆಫ್ ರೋಡು. ಓಕೆ, ಹೆಂಗಿದೆ ಗೈಸ್ ರೋಡು? ಕ್ರೇಜಿ, ಫುಲ್ ಕತ್ಲಿದೆ. ಲಾಸ್ಟ್ ಟೈಮ್ ಇಲ್ಲೊಬ್ಬ ಯೂಟ್ಯೂಬರ್ ದಬ್ಬ ಕಂಡಿದ್ದ. ಓಕೆ, ನಾನು ದಬ ಕಾಣಲ್ಲ, ನಿಧಾನ ಹೊಡಿತೀನಿ. ಸುತ್ತಮುತ್ತ ಬೇಜಾನ್ ಇದಿದ್ದಾವೆ ಗುಡ್ಡಗಳು. ಕ್ರೇಜಿ. ನಮ್ಮ ಆಂಜನೇಯ ಸ್ವಾಮಿ ಬೆಟ್ಟ ಇಲ್ಲೇ ಇದೆ. ಬ್ರೋ, ಯಾವ್ದು ಎಂಟ್ರೆನ್ಸು? ಇಲ್ಲ, ಇದೇ ಎಂಟ್ರೆನ್ಸು. ಇಲ್ಲಿಂದ ಎಲ್ಲಿ ಹೋಗೋದು? ಸ್ವಲ್ಪ ಮುಂದೆ ನೋಡಂಬರ್ರಿ ಬ್ರೋ. ಇದು ಮೋಸ್ಟ್ಲಿ ಗುಡ್ಡ ಸುತ್ತರಿಯುತ್ತೆ. ಅನ್ಸುತ್ತೆ. ಅಲ್ಲೇ ಇರ್ಬೇಕು ಎಂಟ್ರೆನ್ಸ್. ಇದೇನು ಬ್ರೋ ಇಷ್ಟು ಕತ್ಲೈತೆ? ಹಾಂ, ಅಲ್ಲ ಬ್ರೋ,
ಗೂಗಲ್ ಆಂಟಿದ್ ಯಾವಾಗಲೂ ಇದೆ ಹಣೆ ಬರ. ಆ ಊರಲ್ಲಿ ಒಂದು ಅಜ್ಜ ಅಜ್ಜಿ ಇದ್ರಲ್ಲ, ಅವ್ರನ್ನ ಕೇಳ್ಕೊಂಬರ ನೋಡ್ರಿ. ಹಾಂ, ಫಸ್ಟ್ ಅಂಗಡಿ ಅಲ್ಲ, ಬ್ಯಾಡ ಗೂಗಲ್ ಆಂಟಿಗಳು. ಫುಲ್ ಕತ್ಲು ಗಾಯ್ಸ್, ಕತ್ಲು ಅಂದರೆ ಕತ್ಲು. ತಡಿಗೋರೋ ಬಿಟ್ಟ ಬೇಡ, ಭಯ ಆಯ್ತಿದೆ. ಕೂಲ್ ಗಾಯ್ಸ್, ಇಟ್ಸ್ ಆಂಜನೇಯ ಸ್ವಾಮಿ ದೇವಸ್ಥಾನ. ಡೋಂಟ್ ವರಿ, ನಥಿಂಗ್ ಈಸ್ ಗೋನ್ ಹ್ಯಾಪನ್. ಫುಲ್ ಕತ್ಲೈತಲ್ಲ ಮರಯ್ಯ. ಆ್ಯಕ್ಚುಲಿ ಅವನು ಫೋಕ್ಸ್ ಆನ್ ವೀಲ್ಸ್ ಅವ್ರು ಬಂದಾಗ ಇಂಥ ತಕ್ಕೆ ಎಲ್ಲೋ ಹತ್ತಕ್ಕೆ ಸ್ಟಾರ್ಟ್ ಮಾಡಿದರು. ನಾರ್ಮಲ್ ಗುಡ್ಡ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಸೊ ಬೇಸಿಕಲಿ ಅದೇ ಇರಬೇಕು. ಏನಕ್ಕೂ ಒಂದ್ಸಲ ಲೋಕಲ್ ಏಟ್ಸಂಗೆ ಕೇಳಿಬಿಡೋಣ ಬನ್ನಿ ಅಲ್ವಾ. ವೈ ಟು ರಿಸ್ಕ್. ಅಯ್ಯೋ 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 ಅಯ್ಯಪ್ಪ. ಪುಣ್ಯಕ್ಕೆ ಇಷ್ಟಾರ ರೋಡ್ ಇದೆ. ಕ್ರೇಜಿ ಸಾಫ್ಟ್ ಮಣ್ಣಿದೆ. ಗಾಡಿನ ಅದರಲ್ಲೇ ಕಂಟ್ರೋಲ್ ಮಾಡ್ಕೊಂಡು ಹೋಯ್ತಾ ಇದ್ದಾನೆ. ನನ್ನ ಬೇಬ್ ಗೊತ್ತಲ್ಲ, ನನ್ನ ಬೇಬ್ ಯಾವಾಗಲೂ ಮನ್ಸಿಗೆ ಹತ್ರ. ಒಳ್ಳೆ ಹುಡುಗಿ, ಮಾತು ಕೇಳ್ತಾಳೆ. ಇದ್ಯಾಕೆ ಈ ಕಡೆ ಬಂದರು? ಏನು ಅಣ್ಣ ಮೋಸ್ಟ್ಲಿ ಊರನ್ನು ಸುತ್ತರಿಸ್ತಾರೇನ ಅನ್ನೋ. ಓಕೆ, ಎಂಟ್ರೆನ್ಸು. ಬ್ರೋ, ಯಾರಿಗೆ ತೆಲುಗು ತಮಿಳ್ಸ್ ಯಾರಿಗೆ ಭಾಷೆ? ಇದು ಯಾವ್ದು ಆಂಧ್ರನಾ? ನೀವೇ ಕೇಳಿ ಒಂದ್ಸಲ. ಯಾವ್ದಿದು? ಯಾವ ಊರಿದು? ಹಾಂ, ಬೆಟ್ಟಕ್ಕೆ ಹೋಗೋದು ಹೆಂಗೆ ಅಂತ ಕೇಳಂಬನ್ನಿ. ತೆಲುಗಲ್ಲಿ ಕೇಳಿ. ಆ ವಿಡಿಯೋದಲ್ಲೂ ಈ ನಾಯಿ ಅಕಂಪನಿ ಮಾಡಿತ್ತ. ಸೊ ಇದೇ ಬೆಟ್ಟ. ಸನ್ರೈಸ್ ಆಗ್ತಾಯಿದೆ ಈ ಕಡೆ. ಸೊ ಮೇಲಕ್ಕೆ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ವ್ಯೂ ಚಂದ ಇದೆ ಅಲ್ಲ ವ್ಯೂ. ಸೊ ನಮ್ಮ ಟಾರ್ಗೆಟಲ್ಲಿ ದಟ್ ಲೈಟ್. ಬೇಸಿಕಲಿ ನೀವು ನೋಡ್ತಿದ್ದಂಗೆ ಈ ಥರ ಕಲ್ಲು ಸ್ಟೆಪ್ಸ್ ಹಾಕಿದ್ದಾರೆ. ಸೊ ಹೋಗ್ಬೋದು ಮೇಲೆ. ನೀವು ನೋಡ್ತಿದ್ದಂಗೆ ಇದೇ ನಾಮಫಲಕ. ಅಲ್ಲಿಂದ ಹತ್ಕೊಂಡ್ಬಂದ್ವಿ. ಹಾಂ, ವ್ಯೂ ನೋಡಿ ಸಖತ್ತಲ್ವಾ. ನೀವು ನೋಡ್ತಿದ್ದಂಗೆ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದೇ ದೇವರು. ಸೊ ಬೇಸಿಕಲಿ ವ್ಯೂ ಈ ಕಡೆ ಈ ಥರ ಕಾಣಿಸುತ್ತೆ. ಬಟ್ ಸುಮಾರು ಗುಡ್ಡಗಳು ಅಲ್ಲಿ ನೋಡಿ ಸುಮಾರಿದೆ. ಅಲ್ಲಿ
ನಮ್ಮ ಸೂರ್ಯ ಹುಡ್ತಾ ಇರೋದು. ಅಲ್ಲೊಂದು ಗುಡ್ಡ ಇದೆ ನೋಡಿ, ಅಲ್ಲಿ ಮೋಡದ ಮೇಲಿದೆ. ಸೊ ಮುಗೀತು, ಹೋಗ್ತಾ ಇದ್ದಾವೆ ಕೆಳಗಡೆ. ನಮ್ಮ ಬೆಸ್ಟ್ ಕಂಪ್ಯಾನಿಯನ್ ಟೂರಿಸ್ಟ್ ಗೈಡ್ ಇದ್ದಾರೆ ನೋಡಿ ಇಲ್ಲಿ. ಬೇಜಾರೇನಂದರೆ ಅಲ್ಲೆಲ್ಲ ಗುಡ್ಡ ಹೊಡಿತಾ ಇದ್ದಾರೆ. ಇದನ್ನ ಯಾವಾಗ ಹೊಡಿತಾರೋ ಗೊತ್ತಿಲ್ಲ, ಬಟ್ ಹೊಡಿಯೋದ್ರೊಳಗೆ ನಾವು ಬಂದ್ವಿ. ದೇವಸ್ಥಾನ ಇರೋದ್ರಿಂದ ಹೊಡಿಯಲಿಕ್ಕಿಲ್ಲ ಅನ್ಕೊತೀನಿ, ಬಟ್ ಹೂ ನೋಸ್, ಹ್ಯೂಮನ್ಸ್ ಆರ್ ಕ್ರೂಯಲ್. ಸೊ ಮತ್ತೆ ಕೆಳಗೆ ಇಳಿದ್ಬಿಟ್ಟು ಬೈಕ್ ಹತ್ರ ಸಿಗುವ. ಬೈ ಬೈ. ಸೊ ಅವ್ರು ಯಾವುದೋ ಜಾಗ ನೋಡಿದಾರಂತೆ. ಗೈಸ್ ಲುಕ್ ಅಟ್ ದಿಸ್ ರೋಡ್, ಸರೌಂಡಿಂಗ್ ನೇಚರ್, ಓಲ್ಡ್ ಸ್ಕೂಲ್. ತುಂಬ ಚೆನ್ನಾಗಿದೆ ಈ ಕಡೆ. ಬೆಂಗಳೂರನ್ನೆಲ್ಲ ನೋಡ್ಬಿಟ್ಟು ಏರಿಯಾಗಳನ್ನು ನೋಡ್ಬಿಟ್ರೆ ಎಲ್ಲೋ ಬಂದಂಗೆ ಅನ್ಸುತ್ತೆ ನೋಡಿ. ಸಿಂಪಲ್ ಮಿನಿಮಲಿಸ್ಟಿಕ್ ರೋಡ್, ಲೆಸ್ಸರ್ ಗುಂಡಿ, ಲೆಸ್ಸರ್ ಪಾಟ್ ಹೋಲ್ಸ್, ಎರಡು ಸೈಡ್ ತೋಟಗಳು. ಓಕೆ, ಆಫ್ ರೋಡ್ ಬಂತು. ಮತ್ತೆ ಸಿಗ್ತೆ ಮುಂದೆ ಜಾಗದ ಹತ್ರ. ನೀವು ಮುಂದೆ ನೋಡ್ತಿದ್ದಂಗೆ ಅಲ್ಲಿ ಶಿವ ಟೆಂಪಲ್ ಇದೆ, ಅಲ್ಲಿ ನೀರು ಹರಿತಾ ಇದೆ, ಇಲ್ಲಿ ಬ್ರಿಡ್ಜ್ ಇದೆ. ಸೊ ಅಂಡರ್ ವಾಟರ್ ಶಿವ ಟೆಂಪಲ್ ನಿಯರ್ ಬೈ. ಚೆನ್ನಾಗಿದೆ ಗೈಸ್, ಸಕ್ಕತ್ತಾಗಿದೆ. ಲೈಕ್ ಚೆನ್ನಾಗೇ ಇದೆ ಅಲ್ವಾ. ಏನೋ ನೊರೆ ಇದೆ, ಮೋಸ್ಟ್ಲಿ ಪೊಲ್ಯೂಷನಿಂದ ಇರಬೇಕು, ಬಟ್ ಟೆಂಪಲ್ ಈಸ್ ಗುಡ್. ಸೀನ್ ಚೆನ್ನಾಗಿದೆ. ಅದೇ ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಶಿವ ಟೆಂಪಲ್ಲು. ಯಾವುದೋ ಸಣ್ಣ ತೂತದಿಂದ ನೀರು ಹರಿಯೋ ಫೋರ್ಸ್ ನೋಡಿ. ಚೆನ್ನಾಗಿದೆಯಾ ನೀರು? ಫುಲ್ ಕಪ್ಪಾಗ್ಬಿಟ್ಟಿದೆ. ನೊರೆ ಗಾಯ್ಸ್, ಇಟ್ಸ್ ಪೊಲ್ಯೂಟೆಡ್ ನೋಡಿ, ಇಟ್ಸ್ ಪೊಲ್ಯೂಟೆಡ್. ಸೊ ಒಳ್ಳೆ ನೀರಲ್ಲ, ಪೊಲ್ಯೂಟ್ ಆಗಿದೆ. ಎಂಥ ಜಾಗನ ಹೆಂಗೆ ಮಾಡ್ಯಾರ ನೋಡಿ. ಅಲ್ಲಿ ನೊರೆ ನೋಡ್ರಲ್ಲಿ. ಸೊ ನೀವು ನೋಡ್ತಿದ್ದಂಗೆ ಫುಲ್ಲಿ ಪೊಲ್ಯೂಟ್ ಮಾಡಿದ್ದಾರೆ, ಇಂಡಸ್ಟ್ರಿಯಲ್ ವೇಸ್ಟು. ಜನರಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಮಾಡೋದು ಅವ್ರ ಅಪ್ಪನ ಮನೆ ಗಂಟು ಹೋಗ್ಬೇಕಾ? ಇದನ್ನು ಪಕ್ಷಿಗಳು ಕುಡ್ದಿದ್ದ ಕತೆ ಏನಾಗ್ಬೇಡ. ಒಂದು ಮೀನಿಲ್ಲ, ಮೀನು ಇಲ್ಲಿ ಯಾವ ಮೀನು ಬರೋ? ಅದೇ ದೇವಸ್ಥಾನ ಅಲ್ಲ, ಅಲ್ಲಿ ನೋಡಿ ಗ್ರೀನು ಕಲರು. ಸೊ ನೀವು ಇಲ್ಲಿ ನೋಡ್ತಿದ್ದಂಗೆ ಗಿಣಿ ಶಾಸ್ತ್ರ ಇದೆ, ಬನ್ನಿ ಕೇಳೋಣ. ಎಸೋಣ. ಹಾಂ ಓಕೆ. తెలుగు తమిళ ಅಣ್ಣ ಕನ್ನಡ. తెలుగు ಇಷ್ಟ దేవుడే అని. ಹಾಂ, ಇಷ್ಟ దేవుడు. దేవుడు ಅಂದರೆ మన దేవుడే అని. ಮನೆ వీరభద్ర స్వామి. వీరభద్ర స్వామి. ఏ కొర లేదు, ఏం మిస్టేక్ లేదు, అన్నీ బాగుండాయి. దేవుడు తోడున్నాడు, అన్ని విషయం కరెక్ట్గా ఉండు, నీ కష్ట నష్టం తీరు. ಬ್ರೇಕ್ ಹೇಳಿ ಬ್ರೋ, ಹೊಡೆಯೋರಿಗೆ ಫಿಕ್ಸ್ ಇದು ಕರೆಕ್ಟು.